ವೀಕ್ಷಕರೇ, ನಾನು ನಿಮ್ಮ ಶೋಭಾ ಮಾತಾಡ್ತಿರೋದು. ನಾವಿವತ್ತು ಕ್ಯಾಪ್ಸಿಕಮ್ ರೈಸ್ ಮಾಡೋಣ. ಇದು ಬಹಳ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ನೀವು ಮನೆಯಲ್ಲಿ ಟ್ರೈ ಮಾಡಿ. ಮುಂದೆ ಎಂದಾದರೂ ಒಂದು ದಿವಸ ನಿಮ್ಮ ಮಕ್ಕಳಿಗೆ ನೀವು ಬಾಕ್ಸ್ ಕಟ್ ಕಳಿಸ್ಬೇಕಾದ್ರೆ ಇಂಥ ರೈಸ್ಗಳನ್ನು ಮಾಡಿ ಕಳಿಸ್ಬೋದು. ಹಾಗಾದರೆ ಏನೇನು ಇಂಗ್ರೀಡಿಯೆಂಟ್ಸು, ಮಾಡೋ ವಿಧಾನ ಹೇಗೆ ಅಂಥೇಳಿ ನೋಡೋಣ. ಓಕೆ, ಹಲೋ ವೀಕ್ಷಕರೇ, ನೋಡಿರಿ, ನಾವಿವತ್ತು ಕ್ಯಾಪ್ಸಿಕಮ್ ನಾವು ಏನು ಮಾಡೋಣ ಅಂದರೆ ಫ್ರೈಡ್ ರೈಸ್ ಮಾಡೋಣ. ಅದಕ್ಕೆ ಏನೇನು ಬೇಕು? ಕ್ಯಾಬೇಜನ್ನು ಹೆಚ್ಕೊಂಡಿದ್ದೀನಿ, ಕ್ಯಾಪ್ಸಿಕಮನ್ನು ಹೆಚ್ಕೊಂಡಿದ್ದೀನಿ, ಟೊಮೊಟೊ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ತೆಗೆದುಕೊಂಡಿದ್ದೀನಿ, ಈರುಳ್ಳಿ ತೆಗೆದುಕೊಂಡಿದ್ದೀನಿ. ಬೀಟ್ರೂಟ್ ನಿಮಗೆ ಆಪ್ಷನಲ್. ಈಗ ಸ್ವಲ್ಪ ಮೆಣಸು, ಒಂದು 4 ಕಾಳು ಮೆಣಸು, ಜೊತೆಗೆ ಲವಂಗ ಇದ್ರೂ ತೊಗೋಬೋದು, 1 ಲವಂಗ ತೊಗೋಬೇಕು. ದಾಲ್ಚಿನ್ನಿ ಸಣ್ಣ ಪೀಸ್ ತೊಗೊಂಡಿದ್ದೀನಿ. ಇಬ್ಬರಿಗೆ ಇದು ಮಾಡಲಿಕ್ಕೆ ಬೇಕಾಗುವಂಥ ಸಾಮಾನು ತೊಗೊಂಡಿದ್ದೀನಿ. ಇದು ಲೀಫ್, ಕರಿಬೇವು ಪತ್ತ, ಕೊತ್ತಂಬರಿ ತೆಗೆದುಕೊಂಡಿದ್ದೀನಿ. ಹಾಗೆ ಲಕ್ಷ್ಮಿ ಇಂಗು ಅಥವಾ LG ಇಂಗು ತೊಗೊಂಡಿದ್ದೀನಿ ನಾನು. ಇವಾಗ ನಾವು ಸ್ಟಾರ್ಟ್ ಮಾಡೋಣ. ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ಈಗೇನು ಮಾಡೋಣ ಅಂತಂದರೆ, ಇಬ್ಬರಿಗೆ ಬೇಕಾಗುವಂತಹ ನಾವು ಏನು ಮಾಡ್ಕೊಳ್ಳೋಣ, ಎಣ್ಣೆ ಅಂತೂ ಹಾಕ್ಕೊಂಡಿದ್ದೀನಿ, ಸರಿನಾ? ಇದಕ್ಕೆ ನಾವೇನು ಹಾಕ್ಕೊಳ್ಳೋಣ, ಸಾಸಿವೆ, ಜೀರಿಗೆ, ಹೌದಾ, ಹಾಕ್ಕೊಂಡಿದ್ದೀನಿ. 1-2 ಅಥವಾ 3 ಸಣ್ಣದಾಗಿ ಮಾಡಿದ ಕರಿಬೇವು ಹಾಕ್ಕೊಳ್ಬೇಕು, ಹೌದಾ. ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಎಲೆಯನ್ನು ಹಾಕ್ಕೊತಾ ಇದ್ದೀನಿ. ದಾಲ್ಚಿನ್ನಿ, ಮೆಣಸು ಪುಡಿ ಹಾಕ್ಕೊತಾ ಇದ್ದೀನಿ. ಹೌದಾ. ಟೊಮ್ಯಾಟೊ, ಒಂದು ಸಣ್ಣ ಟೊಮೆಟೊ ತಗೊಂಡಿದ್ದೀನಿ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅಥವಾ ಪೌಡರ್ ಅದು ತಗೋಬಹುದು, ಹೌದಾ. ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ, ಕ್ಯಾಬೇಜನ್ನು ಹಾಕ್ತಾ ಇದ್ದೀನಿ. ಇದು ಫ್ರೈಡ್ ರೈಸ್ ಮಸ್ತಾಗಿರುತ್ತೆ. ಮನೆಯಲ್ಲಿ ಮಾಡ್ಕೊಂಡು ತಿನ್ನಲಿಕ್ಕೆ ಅಡ್ಡಿ ಇಲ್ಲ. ಸ್ಕೂಲ್ಗೆ ಹೋಗುವ ಮಕ್ಕಳಿಗೆ ಟಿಫಿನ್ಗೆ ಇದು ಉತ್ತಮ ಆಹಾರ ಅಂತ ಹೇಳ್ಬೋದು. ಹಾಗೆ ನಾನು ಇಂಗನ್ನು ಹಾಕ್ತಾ ಇದ್ದೀನಿ. ಓಕೆ, ಸ್ವಲ್ಪ MTR ಸಾಂಬಾರು ಮಸಾಲೆನ ಹಾಕ್ತಾ ಇದ್ದೀನಿ. ಇಷ್ಟ ಸಾಕು. ಈಗ ಇದು 10-15 ನಿಮಿಷ ಏನಾಗಬೇಕು, ಫ್ರೈ ಆಗಬೇಕು. ಇದಕ್ಕೆ ಅರಿಶಿಣ ಪುಡಿ ಹಾಕ್ಕೊಳ್ಳೋದು ಬಿಡೋದು ನಿಮಗೆ ಆಪ್ಷನಲ್, ಬಿಟ್ಟದ್ದು ನಿಮಗೆ. ಬೀಟ್ರೂಟ್ ಹಾಕ್ಕೋಬಹುದು, ಇಲ್ಲ ಬಿಡಬಹುದು. ಉಪ್ಪನ್ನು ಲಾಸ್ಟಿಗೆ ಹಾಕ್ಕೊಳ್ರಿ, ರುಚಿ ನೋಡಿಕೊಂಡು ಹಾಕ್ಕೋಬೇಕು. ಈಗ ಸ್ವಲ್ಪನ ಹಾಕ್ಕೊಳ್ತಾ ಇದ್ದೀನಿ, ಭಾಳ ಹಾಕ್ಕೋತಾ ಇಲ್ಲ. ನೋಡಿ, ಉಪ್ಪನ್ನು ನಾನು ಸ್ವಲ್ಪ ಹಾಕ್ಕೋತೀನಿ, 1 ಚಿಟಿಕೆ ಹಾಕ್ಕೋತಾ ಇದ್ದೀನಿ. ಉಪ್ಪು ಆದಷ್ಟು ಕಡಿಮೆ ಇರಬೇಕು, ಹೆಚ್ಚಾದರೆ ತಿನ್ನೋಕೆ ಆಗಲ್ಲ, ಹೌದಾ. ಒಣ ಖಾರನೂ ಹಾಕ್ಕೋಬೇಡಿ, ಮೆಣಸು ಹಾಕ್ಕೋಬೇಕು, ಆರೋಗ್ಯಕ್ಕೆ ಭಾಳ ಚಲೋ. ಇಂಗು ಕೂಡ ಡೈಜೆಷನ್ಗೆ ಬಹಳ ಚಲೋ. ಹೀಗೆ ಹುರಿಯಿರಿ. ಇದು ಫ್ರೈಡ್ ರೈಸ್ ಮಾಡ್ತಾ ಇರೋದು. ಇನ್ನೂ ಬೇರೆ ಬೇರೆ ಐಟಮ್ಸ್ ಹಾಕಬಹುದು, ವಸ್ತುಗಳನ್ನು ನೀವು ಹಾಕಬಹುದು.
ಬಟಾಣಿ ಹಾಕಬಹುದು, ಗಾಜರ್ ಹಾಕಬಹುದು, ಬೀಟ್ರೂಟ್ ಹಾಕಬಹುದು. ನಿಮ್ಮ ಮನೆಯಲ್ಲಿ ಏನೇನು ಅವೈಲೇಬಲ್ ಇರುತ್ತೋ ಕಾಯಿ ಪಲ್ಯಗಳನ್ನು ಅದಕ್ಕೆ ಮಾತ್ರ ಹಾಕಿರಿ. ಹೌದಾ? ನಾನು ರೈಸ್ ಆಲ್ರೆಡಿ ಆರಬೇಕು, ಬಿಸಿ ಇದ್ದಾಗ ಹಾಕ್ಕೋಬಾರ್ದು, ನೀರಾಗಿರುತ್ತೆ. ಸೊ ಆರಿ ಅದು ಉದುರಾದ ಅನ್ನವನ್ನು ಹಾಕ್ಕೊಂಡು ಕಲಿಸ್ಬೇಕು ಅಷ್ಟೇ. ನೋಡಿ ವೀಕ್ಷಕರೇ, ಇದು ಕುದೀತು. ಇನ್ನೂ ಸ್ವಲ್ಪ ಕುದಿಬೇಕು, ಕುದೀಲಿ, ಫ್ರೈ ಆಗಬೇಕಿದು. ಸೊ ಇದು ಆಯ್ತು. ಇವಾಗ ನಾವು ಅನ್ನವನ್ನು ಹಾಕಿ ಕಲಿಸ್ಕೊಳ್ಳೋಣ. ಅನ್ನ ಇನ್ನೂ ಆರಲಿ. ಆರಿದ ತಕ್ಷಣ ಇದು ಕೂಡ ಆರಬೇಕು. ಎರಡು ಆರಿದ ನಂತರ ನಾವು ಏನು ಮಾಡೋಣ, ಫ್ರೈಡ್ ರೈಸ್ ಆಗುತ್ತೆ. ಇದು ಭಾಳ ಈಸಿ ಕೆಲಸ ಅಂತ ಹೇಳ್ಬೋದು. ಓಕೆ, ನೋಡಿ ವೀಕ್ಷಕರೇ, ನಾನೀಗ ಅನ್ನವನ್ನು ಹಾಕ್ಕೋತಾ ಇದ್ದೀನಿ. ಕಲಿಸ್ಬಿಡ್ಬೇಕು. ಈಗ ಉಪ್ಪು ರುಚಿ ಬೇಕಾದಷ್ಟು ಸ್ವಲ್ಪ ಹಾಕಬೇಕು, ಭಾಳ ಕೊತ್ತಂಬರಿ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು